ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಚೆನ್ನಾಗಿದ್ದೀರಾ? ಯಾವಾಗಲೂ ಸಂತೋಷವಾಗಿರಬೇಕು. ದೇವರು ಮಾತು ಕೊಟ್ಟಿದ್ದಾರಲ್ಲವ, ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು. ನಿಮಗೆ ಏನು ಬೇಕು? ನೀವು ಕೇಳುವುದಾದರೆ ನಾನು ಬಂದು ಆಶೀರ್ವದಿಸುವೆನೆಂಬುದಾಗಿ ಹೇಳುತ್ತಾರೆ. ನೀವು ಎಲ್ಲಿದ್ದೀರಿ? ನಿಮ್ಮ ಮನೆಯೊಳಗೆ ಬಂದು ಆಶೀರ್ವದಿಸುವರು. ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಬಂದು ನಿಮ್ಮನ್ನು ಆಶೀರ್ವದಿಸುವರು. ನೀವು ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ಬಂದು ಆಶೀರ್ವದಿಸುವರು. ಮತ್ತೇನು ಬೇಕು? ಭೂಮಿ ಆಕಾಶಗಳನ್ನುಂಟು ಮಾಡಿದ ಸರ್ವಶಕ್ತನಾದ ದೇವರು ನೀವಿರುವಂಥ ಸ್ಥಳದಲ್ಲಿ ಬಂದು ನಿಮ್ಮನ್ನು ಆಶೀರ್ವದಿಸುವನೆಂದು ಹೇಳುತ್ತಾರಲ್ಲ, ಇದಕ್ಕಿಂತ ದೊಡ್ಡ ಭಾಗ್ಯ ಏನಿದೆ? ಅದನ್ನು ನೆನೆಸಿ ದೇವರನ್ನು ಸ್ತುತಿಸುತ್ತಲೇ ಇರಿ. ಯಾಕೆ ಸೋತಂತೆ ಇದ್ದೀರಿ? ದೇವರಿಗೆ ಸ್ತೋತ್ರ. ನೀವು ಕೊಟ್ಟಂತ ವಾಗ್ದಾನಕ್ಕಾಗಿ ಸ್ತೋತ್ರ. ನೀವು ಮಾತು ತಪ್ಪದೇ ಇರುವಂತ ದೇವರು. ನನ್ನೊಂದಿಗೆ ಇದ್ದೀರಿ, ನನ್ನ ಹತ್ತಿರ ಬಂದಿದ್ದೀರಿ, ನನ್ನನ್ನು ಆಶೀರ್ವದಿಸುತ್ತೀರಿ. ದೇವರಿಗೆ ಚೆನ್ನಾಗಿ ಸ್ತೋತ್ರ ಮಾಡಿರಿ, ಉಲ್ಲಾಸವಾಗಿರಿ. ಇಲ್ಲ, ನಾನು ನಂಬಿದಂತ ಜನರೆಲ್ಲ ಕೈ ಬಿಟ್ಟು ಬಿಟ್ಟರು. ನಾನಿದನ್ನು ಎದುರು ನೋಡುತ್ತಾ ಇದ್ದೆ, ಹಾಗೆ ಕೈ ಜಾರಿ ಹೋಯಿತು. ಏನ್ ಮಾಡುವುದು? ಡಾಕ್ಟರ್ಸ್ಗಳೆಲ್ಲ ಕೈ ಬಿಟ್ಟು ಬಿಟ್ಟರು. ಇನ್ನು ಮೇಲೆ ಏನು ಮಾಡುವುದಕ್ಕಾಗುವುದಿಲ್ಲ. ವೈದ್ಯಕೀಯದಲ್ಲಿ ಇದಕ್ಕೆ ಚಿಕಿತ್ಸೆ ಇಲ್ಲ. ಏನೋ ಚಿಕಿತ್ಸೆ ಕೊಡುತ್ತೇವೆಂದು ಹೇಳುತ್ತಾರೆ. ಕೈ ಬಿಡಲ್ಪಟ್ಟಂತ ಅವಸ್ಥೆ. ಏನ್ ಮಾಡುವುದು ಎಂದು ಅಂದುಕೊಳ್ಳುತ್ತೀರಾ? ದೇವರು ಏನ್ ಹೇಳುತ್ತಾರೆ ಗೊತ್ತಾ? ಯೆಶಾಯ 62:12 ನಿನಗೋ ಪತಿಯು ವರಿಸಿ ತ್ಯಜಿಸದ ಪುರಿ ಎಂದು ಹೆಸರು ಬರುವುದು. ದೇವರಿಂದ ನೀವು ಆರಿಸಿಕೊಳ್ಳಲ್ಪಟ್ಟವರು. ಇಷ್ಟು ದೊಡ್ಡ ಲೋಕದಲ್ಲಿ, ಇಷ್ಟು ಜನಗಳ ಮಧ್ಯದಲ್ಲಿ ನಿಮ್ಮನ್ನು ದೇವರು ಹುಡುಕಿ ಆರಿಸಿಕೊಂಡು ನನ್ನ ಮಗನು, ನನ್ನ ಮಗಳು ಎಂಬುದಾಗಿ ಹೇಳಿದ್ದಾರೆ. ಎಷ್ಟು ಆಶ್ಚರ್ಯ ಅಲ್ಲವಾ? ಅಷ್ಟು ದೊಡ್ಡ ದೇವರು, ಇಡೀ ಲೋಕವನ್ನೇ ಉಂಟು ಮಾಡಿದವರು, ಆತನು ಹುಡುಕಿ ನಮ್ಮನ್ನು ಆರಿಸಿಕೊಂಡು ನೀನು ನನ್ನ ಮಗಳು, ನನ್ನ ಮಗನು ಎಂಬುದಾಗಿ ಹೇಳುತ್ತಾನೆ. ಇದಕ್ಕಿಂತ ದೊಡ್ಡ ಭಾಗ್ಯ ಏನಿದೆ ಹೇಳಿರಿ? ನೀವು ತಿರಸ್ಕರಿಸಲ್ಪಟ್ಟವನಲ್ಲ, ತಿರಸ್ಕರಿಸಲ್ಪಟ್ಟವಳಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಮನುಷ್ಯರು ಕೈಬಿಟ್ಟಿರಬಹುದು, ಪರಿಸ್ಥಿತಿಗಳು ಕೈಬಿಟ್ಟಿರಬಹುದು. ದೇವರು ಹೇಳುತ್ತಾರೆ, ನಾನು ನಿನ್ನನ್ನು ಕೈಬಿಟ್ಟೆನೆಂದು ಹೇಳಿದೆನಾ? ನನ್ನಿಂದ ಸಾಧ್ಯವಿಲ್ಲ. ಇದಕ್ಕೆ ಮೇಲೆ ನಿನ್ನನ್ನು ನಡೆಸುವುದಕ್ಕೆ ನನ್ನಿಂದ ಆಗದು, ನಿನ್ನನ್ನು ಆಶೀರ್ವದಿಸುವುದಕ್ಕೆ ಆಗದು, ನನ್ನ ಕರಗಳಲ್ಲಿರುವುದು ಅಷ್ಟೇ ಎಂಬುದಾಗಿ ದೇವರು ಹೇಳಿದರ? ಆತನು ಹೇಳಲಿಲ್ಲವಲ್ಲ. ಆತನು ಕೈ ಬಿಡದೇ ಇರುವ ದೇವರು. ಮತ್ತೆ ಹೇಗೆ ನೀವು ಕೈ ಬಿಡಲ್ಪಟ್ಟೆನೆಂದು ಹೇಳಬಹುದು? ಮೊದಲನೇದಾಗಿ ದೇವರು ನಿಮ್ಮನ್ನು ಕೈ ಬಿಡದೇ ಇರುವಂತ ದೇವರೆಂಬುದನ್ನು ನೀವು ಚೆನ್ನಾಗಿ ಅರಿತುಕೊಳ್ಳಿ. ದೇವರು ನನ್ನನ್ನು 1974 ಸೇವೆಗೆಂದು ಕರೆದರು. ಈಗ 50 ವರ್ಷಗಳು ಆಯಿತು. ನಾನು ದೇವರಿಗೆ ಹೇಳಿದೆ, ದೇವರೇ, ನಾನು ನಿಮ್ಮ ಕರಗಳನ್ನು ಹಿಡಿದುಕೊಂಡರೆ ಏನೋ ಲೋಕದ ಕಾರ್ಯದ ನಿಮಿತ್ತ ನಿಮ್ಮನ್ನು ಬಿಟ್ಟು ಹೋಗಬಹುದು. ಆದರೆ ನೀವು ನನ್ನ ಕೈ ಹಿಡಿದು ನಡೆಸಿದರೆ ನಾನು ಬರುತ್ತೇನೆಂಬುದಾಗಿ ಹೇಳಿದೆ. ದೇವರು ಹೇಳಿದರು, ಸರಿ, ನಾನು ನಿನ್ನ ಬಲಗೈಯನ್ನು ಹಿಡಿದು ನಡೆಸುತ್ತೇನೆ ಎಂಬುದಾಗಿ ಹೇಳಿ ನನ್ನ ಕೈಯನ್ನು ಆತನಿಗೆ ಕೊಟ್ಟಾಗ ಆತನದನ್ನು ಹಿಡಿದುಕೊಂಡನು. ಅದೇ ದೇವರೊಂದಿಗಿರುವಂತ ಒಡಂಬಡಿಕೆ. ಯಾಕಂದರೆ ಕೊನೆಯವರೆಗೂ ಬಾಳಬೇಕಲ್ಲ. ನನ್ನ ನಂಬಿ ನಾನು ಜೀವಿಸುತ್ತಾ ಇಲ್ಲ. ನನ್ನನ್ನು ನಂಬುವುದಕ್ಕೆ ಆಗುವುದಿಲ್ಲ. ಪರಿಸ್ಥಿತಿ ನನ್ನನ್ನು ಬದಲಾಯಿಸಬಹುದು. ನೀವು ನನ್ನನ್ನು ನಡೆಸಿದರೆ ಬರುತ್ತೇನೆಂಬುದಾಗಿ ಹೇಳಿದೆ. ಆತನ ಕೈಯಲ್ಲಿ ಒಪ್ಪಿಸಿಕೊಟ್ಟೆ. ಸರಿ, ನೀನ್ ಬಾ, ನಾನು ನಡೆಸುತ್ತೇನೆ ಎಂಬುದಾಗಿ ಹೇಳಿದನು. 50 ವರ್ಷಗಳಾಗಿ ನನ್ನನ್ನು ಕೈ ಬಿಡಲೇ ಇಲ್ಲ. ಎಷ್ಟು ಹೋರಾಟಗಳು ಬಂದವು, ಎಷ್ಟು ನಿಂದೆಗಳು ಬಂದವು, ಎಷ್ಟು ಸಮಸ್ಯೆಗಳು ಬಂದವು, ಎಷ್ಟು ಶೋಧನೆಗಳು ಬಂದವು, ಎಷ್ಟು ಇಕ್ಕಟ್ಟುಗಳು ಬಂದವು. ಆತನು ಇಂದಿನವರೆಗೂ ಕೈ ಬಿಡಲೇ ಇಲ್ಲವಲ್ಲ. ಆತನು ಕೈಗಳನ್ನು ಹಿಡಿದುಕೊಂಡು ನಡೆಸುತ್ತಲೇ ಇದ್ದಾನಲ್ಲ. ಆತನು ಕೈ ಬಿಡದ ದೇವರು ಎಂಬುದನ್ನು ನಾನು ಅರಿತಿದ್ದೇನೆ, ಸವಿದು ನೋಡಿದ್ದೇನೆ. ಅದಕ್ಕೆ ಹೇಳುತ್ತೇನೆ, ಆತನು ಕೈ ಬಿಡದವನು. ಆದರೆ ನೀವು ಕೈಯನ್ನು ಆತನಿಗೆ ಕೊಟ್ಟಿರಾ? ನೀವು ದೂರದಲ್ಲೇ ನಿಂತುಕೊಂಡು ದೇವರು ಕೈ ಬಿಟ್ಟು ಬಿಟ್ಟರು ಎಂಬುದಾಗಿ ಹೇಳಿದರೆ ಏನರ್ಥ? ದೇವರ ಕರಗಳು ನಿಮ್ಮನ್ನು ಒಪ್ಪಿಸಿಯೇ ಇಲ್ಲವಲ್ಲ. ಹಾಗಾದ್ರೆ ನೀವು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ದೇವರ ಕರಗಳಲ್ಲಿ ಅರ್ಪಿಸಿರಿ. ದೇವರೇ, ಇದು ನಿಮ್ಮ ಕುಟುಂಬ, ನಾನು ನಿಮಗೆ ಸ್ವಂತ. ನೀವು ನನ್ನನ್ನು ಹುಡುಕಿ ಆರಿಸಿಕೊಂಡಿದ್ದೀರಿ. ನನಗೋಸ್ಕರ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿದ್ದೀರಿ. ನನ್ನ ಪಾಪಗಳನ್ನೆಲ್ಲ ಕ್ಷಮಿಸಿರಿ. ನನ್ನ ಜೊತೆಗೆ ಇರಿ. ನನ್ನ ಕುಟುಂಬದ ಪಾಪಗಳು, ಅಕ್ರಮಗಳನ್ನೆಲ್ಲ ಕ್ಷಮಿಸಿ ನಮ್ಮ ಸಂಗಡ ಇದ್ದು ನಮ್ಮನ್ನು ಮುನ್ನಡೆಸಿರಿ ಎಂಬುದಾಗಿ ಒಪ್ಪಿಸಿ ಕೊಟ್ಟರೆ ಆತನು ಕರ ಹಿಡಿದು ನಡೆಸುವನು. ಆಗ ಆತನು ಕೈ ಬಿಡದೆ ನಡೆಸುವ ದೇವರೆಂಬುದನ್ನು ಅರಿತುಕೊಳ್ಳುವಿರಿ. ನೀವು ದೂರದಲ್ಲೇ ನಿಂತುಕೊಂಡು ಯೇಸುವಿಗೆ ನಿಮ್ಮನ್ನು ಒಪ್ಪಿಸಿ ಕೊಟ್ಟಿಲ್ಲ, ಆತನಿಗೆ ಅರ್ಪಿಸಿಲ್ಲ, ಮತ್ತೆ ದೇವರು ಹೇಗೆ ಕೈಬಿಟ್ಟರೆಂದು ಹೇಳಲು ಸಾಧ್ಯ? ಹಾಗಾದ್ರೆ ಇಂದು ದೇವರಿಗೆ ಒಪ್ಪಿಸಿ ಕೊಡುವಿರಾ? ದೇವರೇ, ನೀವು ಕೈ ಬಿಡದೇ ಇರುವಂತ ದೇವರೆಂಬುದನ್ನು ನಾನು ನಂಬುತ್ತೇನೆ. ನಿಮ್ಮ ಕರಗಳಲ್ಲಿ ನನ್ನ ಜೀವಿತವನ್ನು, ನನ್ನ ಕುಟುಂಬವನ್ನು ಒಪ್ಪಿಸಿ ಕೊಡುತ್ತೇನೆ. ನೀವು ನಡೆಸಿರಿ. ಕೊನೆಯವರೆಗೂ ಕೈ ಬಿಡದೆ ನಡೆಸುತ್ತೀರಿ ಎಂಬುದನ್ನು ನಂಬುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್, ಆಮೇನ್. ಸಾಲಬಾಧೆ ಕಷ್ಟವ ತೊಲಗಿಸುವೆ, ಕಾರ್ಯವ ಸಿದ್ಧಿಗೆ ತರುವೇನು. ಸಾಲಬಾಧೆ ಕಷ್ಟವ ತೊಲಗಿಸುವೆ, ಕಾರ್ಯವ ಸಿದ್ಧಿಗೆ ತರುವೇನು. ಕೊರತೆಗಳಿಲ್ಲದೆ ನಡೆಸುವೆನು, ಬರೋ ನದಿ ಹರುಷದಿ ಸೇರಿಸುವೆನು. ಕೊರತೆಗಳಿಲ್ಲದೆ ನಡೆಸುವೆನು,
ಕರುಣದಿ ಹರುಷದಿ ಸೇರಿಸುವೆನು. ನಿನಗಾಗಿ ತಾನೆ ನಾ ಶಿಲುಬೆಗೆ ಅರ್ಪಿಸಿದೆ, ನಿನ್ನೊಂದಿಗಿರಲು ತಾನೇ ನಾ ಜೀವದಿ ಎತ್ತಿರುವೆ. ನಿನಗಾಗಿ ತಾನೆ ನಾ ಶಿಲುಬೆಗೆ ಅರ್ಪಿಸಿದೆ, ನಿನ್ನೊಂದಿಗಿರಲು ತಾನೇ ನಾ ಜೀವದಿ ಎತ್ತಿರುವೆ. ಚಿಂತಿಸದಿರೋ ನನ್ ಮಗನೇ, ನೀ ಚಿಂತಿಸದಿರೋ ನನ್ನ